ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ, ಯಾರೆಲ್ಲ ಪೋಷಕರು ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೋ ಆ ಹೆಣ್ಣು ಮಕ್ಕಳ ಮದುವೆಗೆ ಸರ್ಕಾರದಿಂದ 60,000 ರೂಪಾಯಿ ಸಹಾಯಧನ ಕೂಡ ದೊರೆಯುತ್ತದೆ. ನೀವು ಅರ್ಜಿ ಸಲ್ಲಿಸಿದರೆ ಸಾಕು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಲಿದೆ. ಆ ಯೋಜನೆ ಯಾವುದು, ಸಲ್ಲಿಸುವ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಎಂಬುದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಉಪಯುಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ವಿಡಿಯೋವನ್ನು ಅರ್ಧಂಬರ್ಧ ವೀಕ್ಷಣೆ ಮಾಡುವುದರಿಂದ ಖಚಿತವಾದಂತಹ ಮಾಹಿತಿ ತಿಳಿಯುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಹೌದು ಸ್ನೇಹಿತರೆ, ಯಾರೆಲ್ಲ ಹೆಣ್ಣು ಮಗುವಿನ ಮದುವೆ ಮಾಡಲು ಪ್ರಸ್ತುತ ದಿನಗಳಲ್ಲಿ ಇದ್ದಾರೋ ಅಂತಹ ಪೋಷಕರಿಗೆ ಮಗಳ ಹೆಸರಿನಲ್ಲಿ ಸರ್ಕಾರ 60,000 ರೂಪಾಯಿ ಹಣವನ್ನು ಕೂಡ ಸಹಾಯಧನವಾಗಿ ಅವರ ಖಾತೆಗೆ ಜಮಾ ಮಾಡುತ್ತದೆ. ಇದು ಕಾರ್ಮಿಕ ಕಾರ್ಡುಗಳನ್ನು ಯಾರೆಲ್ಲ ಹೊಂದಿರುತ್ತಾರೋ ಅಂತಹ ಪೋಷಕರ ಮಕ್ಕಳಿಗೆ ಮಾತ್ರ ದೊರೆಯುತ್ತದೆ. ಆದ ಕಾರಣ ನೀವು ಕೂಡ ಕಾರ್ಮಿಕ ಕಾರ್ಡುಗಳನ್ನು ಹೊಂದಿದ್ದೀರಿ ಎಂದರೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಕಾರ್ಮಿಕ ಕಾರ್ಡ್ಗಳ ಮುಖಾಂತರ ಈಗಲೇ ಸ್ಕಾಲರ್ಶಿಪ್ಗಳು ಕೂಡ ದೊರೆಯುತ್ತವೆ. ಹಾಗೂ ಈ ಒಂದು ಯೋಜನೆ ಅಡಿಯಲ್ಲಿ ಮದುವೆಗಾಗಿ 60,000 ರೂಪಾಯಿ ಸಹಾಯಧನವನ್ನು ಸರ್ಕಾರವೇ ನೀಡುತ್ತದೆ. ಇನ್ನು ಹಲವಾರು ರೀತಿಯ ಪ್ರಯೋಜನಗಳನ್ನು ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ಕಾರ್ಮಿಕರು ಪಡೆದುಕೊಳ್ಳುತ್ತಾರೆ. ನಿಮ್ಮ ಪೋಷಕರು ಕೂಡ ಕಾರ್ಮಿಕ ವಲಯಕ್ಕೆ ಬರುತ್ತಾರೆ ಎಂದರೆ ಈ ಒಂದು ಹಣವು ಕೂಡ ನಿಮಗೆ ಸಿಗುತ್ತದೆ. ಆದ್ದರಿಂದ ಅರ್ಜಿಯನ್ನು ಈ ಮಾಹಿತಿಯಂತೆ ಸಲ್ಲಿಕೆ ಮಾಡಿರಿ. 60,000 ರೂಪಾಯಿ ಹಣವನ್ನು ಪಡೆಯಲು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ, ಕಾರ್ಮಿಕ ಕಾರ್ಡುಗಳನ್ನು ಹೊಂದಿ 1 ವರ್ಷ ಪೂರ್ಣಗೊಂಡಿರಬೇಕು. 1 ವರ್ಷ ಆದ ಬಳಿಕ ತಮ್ಮ ಮಗಳ ಹೆಸರಿನಲ್ಲಿ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಕೆ ಮಾಡಬಹುದು. 2 ಹೆಣ್ಣು ಮಕ್ಕಳು ಇದ್ದರೆ ಇಬ್ಬರ ಹೆಸರಿನಲ್ಲೂ ಕೂಡ ಹಣವನ್ನು ಪಡೆಯಬಹುದು. ಮೊದಲನೇ ಹೆಣ್ಣು ಮಗುವಿನ ಮದುವೆ ಮಾಡಿದ್ದೀರಿ ಎಂದರೆ ನಿಮಗೆ 60,000 ರೂಪಾಯಿ ಹಣ ಕೂಡ ದೊರೆಯುತ್ತದೆ. ಹಾಗೂ 2ನೇ ಮಗಳ ಮದುವೆ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ನಿಮಗೆ ಹೆಣ್ಣು ಮಕ್ಕಳಿಲ್ಲ, ಗಂಡು ಮಕ್ಕಳು ಇದ್ದರೂ ಕೂಡ ಈ ರೀತಿಯ ಒಂದು ಹಣ ನಿಮಗೆ ದೊರೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಈ ದಾಖಲಾತಿಗಳು ಬೇಕಾಗುತ್ತವೆ: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, ಮದುವೆ ಪ್ರಮಾಣ ಪತ್ರದ ಮಾಹಿತಿ, ಕಾರ್ಮಿಕ ಕಾರ್ಡ್. ಹೊರದೇಶದಲ್ಲಿ ಮದುವೆಯಾದವರು ಕೂಡ ಪಡೆಯಬಹುದು. ಅರ್ಜಿಯನ್ನು ಈ ಕೆಳಕಂಡ ರೀತಿ ಸಲ್ಲಿಕೆ ಮಾಡಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕನ್ನು ನೀಡಿರುತ್ತೇನೆ. ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕನ್ನು ಚೆಕ್ ಮಾಡಿ. ಅನಂತರ ಲಾಗಿನ್ ಆಗಿರಿ. ಲಾಗಿನ್ ಆದ ಬಳಿಕ ನೋಂದಣಿ ಇದೆ ಎಂಬುದನ್ನು ಗಮನಿಸಿ ಎಂಬುದರ ಮೇಲೆ ಕ್ಲಿಕ್ಕಿಸಿರಿ. ಯೋಜನೆಗಳು ಇರುತ್ತವೆ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ನೀವು ಮದುವೆಗೆ ಸಹಾಯ ಮಾಡುತ್ತೀರಿ ಎಂಬುದನ್ನು ಕ್ಲಿಕ್ಕಿಸಿ. ಅಲ್ಲಿ ಕೇಳಲಾಗುವ ಎಲ್ಲ ದಾಖಲಾತಿಗಳನ್ನು ಕೂಡ ಸಲ್ಲಿಕೆ ಮಾಡಿ. ಒಂದು ಬಾರಿ ದಾಖಲಾತಿಗಳು ಎಲ್ಲ ಕೂಡ ಸರಿಯಾಗಿ ಸಲ್ಲಿಕೆಯಾಗಿದೆಯಾ ಎಂಬುದನ್ನು ನೋಡಿ ಅನಂತರ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ಕಿಸಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ 60,000 ರೂಪಾಯಿ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್. ಈ ನಮ್ಮ ಒಂದು ಚಾನೆಲ್ನಲ್ಲಿ ಸರ್ಕಾರವು ತರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಪ್ರತಿನಿತ್ಯವೂ ಕೂಡ ಅಪ್ಲೋಡ್ ಮಾಡಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಕೂಡ ದಿನನಿತ್ಯ ಮಾಹಿತಿಗಳನ್ನು ಪಡೆಯಿರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.